ಶನಿ ದೇವರು ಹಿಂದೂ ಧರ್ಮದಲ್ಲಿ ಪ್ರಮುಖ ದೇವತೆಗಳಲ್ಲಿ ಒಬ್ಬರು, ನ್ಯಾಯದೇವತೆ ಮತ್ತು ಕರ್ಮಫಲದಾತ ಎಂದು ಪರಿಗಣಿಸಲ್ಪಡುತ್ತಾರೆ. ಅವರ ಜೀವನ ಮತ್ತು ಮಹಿಮೆ ಅನೇಕ ಕಥೆಗಳ ಮೂಲಕ ವಿವರಿಸಲಾಗಿದೆ. ನಿಮ್ಮ ಆಸಕ್ತಿಗೆ ತಕ್ಕಂತೆ ಶನಿ ದೇವರ ಮಹತ್ವವನ್ನು ವಿವರಿಸುವ ಕೆಲವು ಕನ್ನಡ ವಿಡಿಯೋಗಳು ಲಭ್ಯವಿವೆ. ವಿಜಯ್ ಕರ್ನಾಟಕ +1 TV9 ಕನ್ನಡ +1 ಶಿವನಿಗೂ ತಪ್ಪಲಿಲ್ಲ ಶನಿಕಾಟ. ಈ ವಿಡಿಯೋದಲ್ಲಿ ಶನಿ ದೇವರ ಮಹಿಮೆಯನ್ನು ವಿವರಿಸಲಾಗಿದ್ದು, ಶಿವನಿಗೂ ಶನಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬ ಕಥೆಯನ್ನು ವಿವರಿಸುತ್ತದೆ. ವಿಜಯ್ ಕರ್ನಾಟಕ ಶಿವನ ಜನ್ಮ ರಹಸ್ಯ. ಶಿವನಿಗೂ ಆದಿ ಪರಶಕ್ತಿಗೂ ಏನು ಸಂಬಂಧ? ಆಲ್ ಇಂಡಿಯಾ ಸಮಾಚಾರ್ ಇನ್ ಪರಶಿವ ಶನಿದೇವ ಪುರಾಣ ಕತೆ. ಈ ವಿಡಿಯೋದಲ್ಲಿ ಪರಶಿವ ಮತ್ತು ಶನಿದೇವರ ನಡುವಿನ ಪುರಾಣ ಕಥೆಯನ್ನು ವಿವರಿಸಲಾಗಿದ್ದು, ಅವರ ಸಂಬಂಧ ಮತ್ತು ಮಹತ್ವವನ್ನು ವಿವರಿಸುತ್ತದೆ. TV9 ಕನ್ನಡ +2 ವಿಜಯ್ ಕರ್ನಾಟಕ +2 ಯೂಟ್ಯೂಬ್ +2 ಪರಶಿವ ಶನಿದೇವ ಪುರಾಣ ಕತೆ. ಲಾರ್ಡ್ ಶಿವ ಅಂಡ್ ಶನಿ ದೇವ್ ಸ್ಟೋರಿ ಇನ್ ಕನ್ನಡ. ಶನಿ ಮಹಾತ್ಮೆ. ಈ ವಿಡಿಯೋದಲ್ಲಿ ಶನಿ ದೇವರ ಮಹಾತ್ಮೆಯನ್ನು ಕನ್ನಡದಲ್ಲಿ ವಿವರಿಸಲಾಗಿದ್ದು, ಅವರ ಜೀವನ ಮತ್ತು ಮಹಿಮೆಯನ್ನು ವಿವರಿಸುತ್ತದೆ. ಜೀವನದಲ್ಲಿ ಒಂದು ಬಾರಿ ಕೇಳಲೇಬೇಕು. ಶನಿ ದೇವರ ಮಹಾತ್ಮೆ ಪಾರ್ಟ್ 1 ಕನ್ನಡ ಚಿದಂಬರ. ಈ ವಿಡಿಯೋಗಳ ಮೂಲಕ ಶನಿ ದೇವರ ಮಹಿಮೆ ಮತ್ತು ಕಥೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕನ್ನಡದಲ್ಲಿ ಪಡೆಯಬಹುದು. ಫೈಫೆಕನ್ ಮೂಲಗಳು. ಯು ಸೈಡ್ ಯಸ್ ಚಾಟಿಪ್ಟ್ ಸೈಡ್ ಚೆನ್ನಾಗಿದೆ. ಈಗ ನಿನಗೆ ಬೇಕಾಗಿರುವುದು ಶನೇಶ್ವರನ ಬಗ್ಗೆ 3000 ಪದಗಳ ಶಕ್ತಿಯಾದ ಕನ್ನಡ ಕತೆ ಅಲ್ವಾ? ನಾನೇ ಒಂದು ನಿಖರವಾದ ಭಕ್ತಿಯಿಂದ ತುಂಬಿದ ಕತೆ ರಚಿಸುತ್ತೇನೆ. ಇದು ಪೌರಾಣಿಕತೆಯೊಂದಿಗೆ ತಾತ್ವಿಕ ಅಂಶಗಳನ್ನು ಒಳಗೊಂಡಿರುತ್ತದೆ. ಒಂದು ಕ್ಷಣ ಕೊಡು, ನಾನು ಕತೆ ಬರೆಯುವುದನ್ನು ಪ್ರಾರಂಭಿಸುತ್ತೇನೆ. ಶನೇಶ್ವರ ಮಹಾತ್ಮೆ, ನ್ಯಾಯದೇವತೆ ಶಕ್ತಿಯ ಕತೆ. ಏಳಿದ ಧರ್ಮ, ತಗ್ಗಿದ ಅಹಂಕಾರ ಮತ್ತು ಪುನಃ ಸಂಯಮಕ್ಕೆ ಕರೆ ಕೊಟ್ಟ ಶನಿ ಭಗವಾನದ ಪೌರಾಣಿಕ ಪಾಠ. ಭಾಗ 1. ಶನೇಶ್ವರನ ಜನನ. ಕಾಲಚಕ್ರ ಎಂದರೆ ಅದು ಸದಾ ಸಂಚರಿಸುತ್ತಿರುವ ಚಕ್ರ. ಕಾಲದ ಈ ಚಕ್ರವನ್ನೇ ನಿಯಂತ್ರಿಸುವವರಲ್ಲಿ ಶನೇಶ್ವರರು ಮಹತ್ವದ ಸ್ಥಾನ ಪಡೆದಿದ್ದಾರೆ. ಶನೇಶ್ವರರು ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರರಾದವರು. ಸೂರ್ಯನ ತಪ್ತ ತೇಜಸ್ಸು ಮತ್ತು ಛಾಯಾ ಶೀತಲ ನಿರ್ವಹಣೆಯ ಮಿಶ್ರಣವೇ ಶನಿಯ ಶಕ್ತಿ. ಛಾಯಾದೇವಿ ತಪಸ್ಸಿನಲ್ಲಿ ನಿರತರಾಗಿದ್ದಾಗ ತಾಯಿ ಗರ್ಭದಲ್ಲಿ ಇದ್ದ ಶನಿ ಮಹಾತಪಸ್ಸಿನಿಂದ ಕಪ್ಪು ಬಣ್ಣದಲ್ಲಿ ಹುಟ್ಟಿದ. ತಾಯಿಯ ತಪಸ್ಸಿನಿಂದ ಶನಿಗೆ ಅಪಾರ ಶಕ್ತಿ ದೊರೆಯಿತು. ಅವರು ಕರ್ಮನ ಪರಮಮೂಲ್ಯತೆಯನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ ಪಡೆದರು. ತಂದೆ ಸೂರ್ಯನು ಶನಿಯ ರೂಪವನ್ನೇ ನೋಡಿ ತಿರಸ್ಕರಿಸಿದರು. ಆದರೆ ಶನಿ ಕ್ರೋಧಿಸಿದರು. ಅವರು ಕಣ್ಣು ಬಿಟ್ಟ ತಕ್ಷಣ ಸೂರ್ಯನು ಬಡಗಿದಂತೆ ಬಿಸಿಯ ತೇಜಸ್ಸು ಕಮ್ಮಿಯಾಯಿತು. ಇದು ಶನಿಯ ದೃಷ್ಟಿಯ ಶಕ್ತಿಯ ಮೊದಲ ನಿದರ್ಶನ. ಭಾಗ 2. ಶನಿಯ ತಪಸ್ಸು ಮತ್ತು ವರದಾನ. ಬಾಲ್ಯದಲ್ಲೇ ಶನಿ ಘನ ತಪಸ್ಸಿಗೆ ಕುಳಿತರು. ಸಾವಿರಾರು ವರ್ಷಗಳ ಕಾಲ ಭಕ್ತಿಯಿಂದ ತಪಸ್ಸು ಮಾಡಿದರು. ಈ ತಪಸ್ಸಿನಿಂದ ಸಂತುಷ್ಟರಾದ ಮಹಾದೇವ ಶಿವನು ಪ್ರತ್ಯಕ್ಷನಾಗಿ ಶನಿಗೆ ವರ ನೀಡಿ ಹೇಳಿದರು, ಶನಿ, ನೀನು ಧರ್ಮದ ಆಧಾರದ ಮೇಲೆ ಪ್ರಪಂಚದ ಕರ್ಮಫಲವನ್ನು ನಿಶ್ಚಯಿಸಬಲ್ಲೆ. ನೀನು ನ್ಯಾಯದೇವತೆ. ಯಾರಿಗೆ ಯಾವ ಫಲವೋ ಅದು ಅವರ ಕರ್ಮದ ಮೇರೆಗೆ ನಿನ್ನ ದೃಷ್ಟಿಯಿಂದಲೇ ನಿರ್ಧಾರವಾಗುವುದು. ಇದೆಂದಿನಿಂದ ಶನೇಶ್ವರರು ನ್ಯಾಯದೇವತೆಯಾಗಿ ಪ್ರಸಿದ್ಧರಾದರು. ಅವರ ನಡಿಗೆ ಮದ್ದು, ದೀರ್ಘ, ಶಾಂತ, ಆದರೆ ಆಳವಾದ. ಅವರು ಎಷ್ಟೇ ತಡವಾಗಿ ನಡೆದರೂ ಯಾರನ್ನೂ ತಪ್ಪಿಸದೆ ನ್ಯಾಯ ತರುತ್ತಾರೆ ಎಂಬುದು ಜನರಿಗೆ ಸ್ಪಷ್ಟವಾಯಿತು. ಭಾಗ 3. ಶನಿಯ ದೃಷ್ಟಿ. ಇಂದ್ರ, ಚಂದ್ರ ಮತ್ತು ನರೇಂದ್ರರಿಗೆ ಪಾಠ. ಒಮ್ಮೆ ದೇವೇಂದ್ರನು ಅಹಂಕಾರದ ನಿಜ ರೂಪದಲ್ಲಿ ತೋರಿ ತನ್ನ ವೈಭವದಿಂದ ಇತರ ದೇವತೆಗಳನ್ನೇ ತುಚ್ಛವಾಗಿ ನೋಡಿದ. ಶನಿಯ ದೃಷ್ಟಿ ಅವನ ಮೇಲೆ ಬಿದ್ದಿತು. ಇಂದ್ರನು ಬಲಹೀನನಾಗಿ ಆಸನ ಕಳೆದುಕೊಂಡ. ಆದರೆ ತಾನು ಮಾಡಿದ ತಪ್ಪನ್ನು ತಿಳಿದು ಶನಿಗ